ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮಾರ್ಚ್ 26ರಂದು ಶ್ರೀರಾಮನವಮಿಯನ್ನು ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸಲು ಎಲ್ಲ ರೀತಿಯ ತಯಾರಿ ಮಾಡಿಕೊಳ್ಳಲಾಗಿದೆ ಎಂದು ಅಪ್ಪಾರಾವ್ ದೇವಿಬುದ್ಧ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 26ರಂದು ಬೆಳಗ್ಗೆ 11:30 ಜಿಲ್ಲೆಯ ಪೂಜ್ಯ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಆದಿಪುರುಷ ರಾಮನವಮಿ ಉತ್ಸವದ ಹಿನ್ನೆಲೆಯಲ್ಲಿ ಗುರು ಹಿರಿಯರು ಹಾಗೂ ಹಿಂದೂ ಪರ ಕಾರ್ಯಕರ್ತರ ನೇತೃತ್ವದಲ್ಲಿ ಆಳಂದ ಚೆಕ್ ಪೋಸ್ಟ್ ನಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಇನ್ನು ರಾಮನವಮಿ ಹಿನ್ನೆಲೆಯಲ್ಲಿ ಭವ್ಯ ಮೆರವಣಿಗೆ ಸಾಗುವ ದಾರಿ ಉದ್ದಕ್ಕೂ ಪ್ರಸಾದದ ವ್ಯವಸ್ಥೆ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಪ್ರತಿ ವರ್ಷದ ಪದ್ಧತಿಯಂತೆ ಕಲಬುರಗಿಯ ಮಹಾನಗರದಲ್ಲಿ ರಾಮನವಮಿಯ ಉತ್ಸವ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಈ ಒಂದು ಸಮಿತಿಯಿಂದ ದಿನಾಂಕ 26/3/2026 ಗುರುವಾರ ಸರಿಯಾದ ಸಮಯಕ್ಕೆ 11 ಗಂಟೆಗೆ ಪ್ರಾರಂಭವಾಗಿ ಆಳಂದ ರಾಮತೀರ್ಥದಿಂದ ಪ್ರಾರಂಭ ಆಗಿ ಆಳಂದ ಚೆಕ್ ಪೋಸ್ಟ್, ಪ್ರಕಾಶ್ ಟಾಕೀಸ್, ಸೂಪರ್ ಮಾರ್ಕೆಟ್, ಜಗತ್ತಿ, ಈ ರೀತಿ ಪ್ರತಿ ವರ್ಷದ ಪದ್ಧತಿಯಂತೆ ಕೂಡ ನಡೀತಾ ಬಂದನ್ನು ಕೂಡ ಈ ವರ್ಷದ ವಿಶೇಷ ಅಂತಂದ್ರೆ ಈಗಾಗಲೇ ನಮ್ಮ ಈ ಒಂದು ಸಮಿತಿಯ ಒಂದು ಅಧ್ಯಕ್ಷರಾದಂಥ ನಮ್ಮ ಮಹೇಶ್ ಗುರುಗಳು ಹೇಳ್ದಂಗ 18 ಅಡಿಯ ಇರ್ತಕ್ಕಂಥ ರಾಮನ ಒಂದು ಮೂರ್ತಿ ಹಿಂಬದಿ ಇರ್ತಕ್ಕಂಥ ಒಂದು ಸೂರ್ಯ ಕಿರಣನ ವ್ಯವಸ್ಥೆಯೊಳಗ ಈ ಕಾರ್ಯಕ್ರಮ ಜರುಗೋದ್ರ ಜೊತೆಗೆ ನಾಡಿನ ತುಂಬೆಲ್ಲ ಇರ್ತಕ್ಕಂಥ ಸರ್ವ ಹಳ್ಳಿಯಿಂದಾಗಲಿ, ತಾಲೂಕದಿಂದಾಗಲಿ, ಜಿಲ್ಲೆಯಿಂದಾಗಲಿ ಪ್ರತಿಯೊಬ್ಬರು ಮನೆಯಿಂದ ಮನದಿಂದ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರುವುದು ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ಆಧ್ಯಾತ್ಮಿಕ ಸಂಸ್ಕೃತಿಯ ನಾಡು. ಇಂಥ ನಾಡಿನೊಳಗ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಸಲುವಾಗಿ ಅನೇಕ ಶಾಸಕರಾಗಲಿ, ಹರಗುರು ಚರಮೂರ್ತಿಗಳಾಗಲಿ, ಸ್ವಾಮಿ ಸಂತದ ಸಾಧುಗಳಾಗಲಿ ಎಲ್ಲರೂ ಬಂದು ಭಾಗವಹಿಸಲಿದ್ದಾರೆ. ಅಂಥ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀಬೇಕಾದ್ರೂ ಕೂಡ ಬಹಳಷ್ಟು ಅಚ್ಚುಕಟ್ಟಾದ ಒಂದು ಚೌಕಟ್ಟು ಕೂಡ ನಿರ್ಮಾಣ ಮಾಡಬೇಕಾಗ್ತದೆ, ಅನುಮತಿ ಕೂಡ ತಗೋಬೇಕು. ಅಂಥ ರೀತಿಯೊಳಗೆ ನಮ್ಮ ಶ್ರೀಕಾಂತ್ ಯವಣಿಯವರಾಗಲಿ, ಅಂಬಾರಾಯ್ ಕಂಬಾರವರಾಗಲಿ, ಮಹೇಶ್ ಯಾದವರಾಗಲಿ, ವಿಕಾಸ್ ಚೌಹಾಣ್ ಅವರಾಗಲಿ ಇವರು ಅಷ್ಟೇ ಅಲ್ಲದೆ ಬರೇ ಹೆಸರು ಹೇಳಿದವರು ಅಷ್ಟೇ ಅಂತಲ್ಲ, ಈ ಕಾರ್ಯಕ್ರಮದ ಒಂದು ಸಂಸ್ಥಾಪಕರು ಮಹೇಶ್ ಗೋಪರು, ಚಂದ್ರಕಾಂತ್ ಕಾಳಿಗೆ ವಕೀಲರು, ಸಂತೋಷ್ ಬೆನಕನಹಳ್ಳಿಯವರು, ಅದರ ಜೊತೆಗೆ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಅಷ್ಟೊಂದು ಯಾಕೆ ಕೊಟ್ಟು ಆಸಕ್ತಿ ವಹಿಸ್ತೀನಿ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಜಗದ್ಗುರು ಆಗಿ ನಡ್ಕೊಂಡು ಬಂದಂಥ ಗುರು ಮತ್ತು ಗುರುವಿನ ಗುರು ಆಗಬೇಕಾದರೆ ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೀತಾ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಜೊತೆಗೆ ತಾವೆಲ್ಲ ಪತ್ರಿಕಾವನ್ನು ಕೂಡ ಇದು ದೇಶದ, ರಾಷ್ಟ್ರದ ಆಧ್ಯಾತ್ಮಿಕ ಚಿಂತನೆ ಎಲ್ಲರನ್ನೂ ಮನ ಸುರಿಗೊಳಿಸತಕ್ಕಂಥ ಈ ಕಾರ್ಯಕ್ರಮ ತಾವು ಕೂಡ ಆಸಕ್ತಿ ವಹಿಸಿ ತಾವು ಕೂಡ ಭಾಗಿಯಾಗಿ ದೇಶದ ತುಂಬೆಲ್ಲ ಧರ್ಮ ಉಳಿಯುವಂತೆ, ಆಧ್ಯಾತ್ಮಿಕ ಉಳಿಯುವಂತೆ ರೀತಿಯೊಳಗೆ ನೀವು ಕೂಡ ಸೇವಾ ಮಾಡ್ತೀರಿ ಅನ್ನತಕ್ಕಂಥ ವಿಶ್ವಾಸದಿಂದ ಇವತ್ತಿನ ದಿವಸ ಪತ್ರಿಕೆ ಹೇಳಿಕೆ ನಾವು ಕೊಡ್ತಾ ಇದ್ದೀವಿ. ಇಂಥ ಪತ್ರಿಕೆ ಹೇಳಿಕೆಯೊಳಗೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್,
ಮೆಡಿಕಲ್ ಸೇರಿದಂತೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ.